ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಜಿಲ್ಲಾಡಳಿತದ ಸಹಕಾರದೊಂದಿಗೆ 3ನೇ ಆವೃತ್ತಿಯ ಮಂಗಳೂರು ಸ್ಟ್ರೀಟ್ ಫುಡ್ ಫಿಯೆಸ್ಟಾ ಇದೇ 2025ರ ಜನವರಿ 18ರಿಂದ 22ರವರೆಗೆ 5 ದಿನಗಳ ಕಾಲ ನಡೆಯಲಿದೆ ಎಂದು ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಗಿರಿಧರ್ ಶೆಟ್ಟಿ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಫುಡ್ ಫಿಯೆಸ್ಟಾ ಬಗ್ಗೆ ಮಾಹಿತಿ ನೀಡಿದ ಅವರು, ಜನವರಿ 18ರ ಸಂಜೆ ಜಿಲ್ಲೆಯ ಹಲವು ಗಣ್ಯ ಅತಿಥಿಗಳಿಂದ 3ನೇ ಆವೃತ್ತಿಗೆ ಅಧಿಕೃತ ಚಾಲನೆ ದೊರೆಯಲಿದ್ದು, ಕರಾವಳಿ ಉತ್ಸವ ಮೈದಾನದಿಂದ ನಾರಾಯಣಗುರು ವೃತ್ತ, ಮಣ್ಣಗುಡ್ಡ ಗುರ್ಜಿ ವೃತ್ತ, ಉರುವಾದವರೆಗೆ ಪ್ರತಿನಿತ್ಯ ಸಂಜೆ 4ರಿಂದ ರಾತ್ರಿ 10 ಗಂಟೆಯವರೆಗೆ ಈ ಆಹಾರೋತ್ಸವ ನಡೆಯಲಿದೆ. ಈ ಹಿಂದೆ ಜನವರಿ 15ರಿಂದ 19ರವರೆಗೆ ನಿಗದಿಯಾಗಿದ್ದ ಸ್ಟ್ರೀಟ್ ಫುಡ್ ಫಿಯೆಸ್ಟಾದ ದಿನಾಂಕದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಲಾಗಿದ್ದು, ಜನವರಿ 17ರ ಸಂಜೆ ಮಂಗಳೂರು ನಗರದಲ್ಲಿ ನಡೆಯುತ್ತಿರುವ ಕರಾವಳಿ ಉತ್ಸವಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಭದ್ರತೆ ಹಾಗೂ ಇನ್ನಿತರ ಕಾರಣಗಳಿಗೆ ಸ್ಟ್ರೀಟ್ ಫುಡ್ ಫಿಯೆಸ್ಟಾದ ದಿನಾಂಕದಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ಗಿರಿಧರ್ ಶೆಟ್ಟಿ ಅವರು ತಿಳಿಸಿದರು. ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಒಂದು ಪಾರ್ಕಿಂಗ್ ವ್ಯವಸ್ಥೆಗೆ ಕೇಂದ್ರ ಆಗಿರ್ಬೋದು, ಕರಾವಳಿ ಗ್ರೌಂಡು, ಹಾಗೆ ಕಾನ್ವೆಂಟ್, ಲೇಡಿ ಕಾನ್ವೆಂಟಿನ ಆವರಣ ಹಾಗೂ ಲೇಡಿ ಚರ್ಚಿ ಆವರಣ, ಇದನ್ನೆಲ್ಲ ಕೊಟ್ಟ ಕಾರಣ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅವರ ಒಂದು ಸಹಕಾರ ಈ ವರ್ಷವೂ ಅಪೇಕ್ಷೆಯನ್ನು ಇಟ್ಟಿದ್ದೇವೆ. ಅವರ ಸಹಕಾರ ಕೊಟ್ಟದಕ್ಕೆ ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಕೊಡುತ್ತಾ, ಮತ್ತು ಈ ಸಲದ ಜನವರಿ 15ರ ಕಾರ್ಯಕ್ರಮವನ್ನು ಸ್ವಲ್ಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಬರುವುದರಿಂದ ನಮ್ಮ 15ರ ಕಾರ್ಯಕ್ರಮವನ್ನು 18ರಿಂದ 22ಕ್ಕೆ ಮುಂದೂಡಿದ್ದೇವೆ. ಅದಕ್ಕೆ ಆಗುವ ಎಲ್ಲ ವೆಂಡರ್ಸಿಗೆ ಹಾಗೆ ಅದಕ್ಕೆ ಸಹಕಾರ ನೀಡುವ ಎಲ್ಲರಿಗೂ ತೊಂದರೆಗಳಾಗಿರ್ಬೋದು, ಅದನ್ನು ನೀವೆಲ್ಲ ಅದನ್ನು ಒಂದು ನಮಗೆಲ್ಲ ಸಹಕಾರ ನೀಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಸುತ್ತೇನೆ. ಹಾಗೆ ನಳಿನ್ ಕುಮಾರ್ ಕಟೀಲ್ ಹಾಗೂ ವೇದವ್ಯಾಸ್ ಕಾಮತ್ ನಮ್ಮ ಶಾಸಕರು, ಹಾಗೆ ನಮ್ಮ ಬ್ರಿಜೇಶ್ ಚೌಟ ಅವರ ಸಹಕಾರದಿಂದ, ಎಲ್ಲರ ಸಹಕಾರದೊಂದಿಗೆ ಹಾಗೂ ಜಿಲ್ಲಾಡಳಿತ ಹಾಗೂ ಎಲ್ಲರ ಸಹಕಾರ, ನಮ್ಮ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಎಲ್ಲ ಕಾರ್ಯಕರ್ತರ ಸಹಕಾರದಿಂದ ಈ ನಡೆಯುವ ಈ ಕಾರ್ಯಕ್ರಮಕ್ಕೆ ಕಳೆದ 2 ಸಲ ಹೇಗೆ ನಮಗೆ ಸಹಕಾರ ನೀಡಿದ್ದೀವಿ ಅದೇ ರೀತಿ ಎಲ್ಲರ ಹತ್ರ ಸಹಕಾರವನ್ನು ಯಾಚಿಸುತ್ತಿದ್ದೇನೆ. ಹಾಗೆ ಕಳೆದ 2 ವರ್ಷದಲ್ಲಿ ಯಾವ ರೀತಿಯಲ್ಲಿ ಯಶಸ್ವಿಯಾಗಿದೆ, ಅದರಲ್ಲಿ ಏನು ನ್ಯೂನ್ಯತೆಗಳಿವೆ, ಜನರ ಫೀಡ್ಬ್ಯಾಕನ್ನು ಮತ್ತು ಆಫೀಷಿಯಲ್ಸ್ ಇವರ ಫೀಡ್ಬ್ಯಾಕನ್ನು ತಗೊಂಡು ನಾವು ತುಂಬ ಸುಧಾರಣೆಯನ್ನು ತಂದಿದ್ದೇವೆ. ವಾಶ್ರೂಮ್ ಆಗಿರ್ಬೋದು, ಮತ್ತು ಒಂದು ಸ್ಟಾಲಿಗೆ ಅಥವಾ ಇನ್ನು ಹತ್ತಿರ ಇರುವಂಥದಕ್ಕೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಆಗಿರ್ಬೋದು, ಮತ್ತು ಕ್ಲೀನಿಂಗ್ ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಮತ್ತು ಈ ಸಲ ಕರಾವಳಿ ಉತ್ಸವ ಈ ಸಂದರ್ಭದಲ್ಲಿ ನಡೆಯುವುದರಿಂದ ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಆಗಿರ್ಬೋದು. ಈಗ ನಮ್ಮ ಡೇಟ್ ಸ್ವಲ್ಪ ಹಿಂದೆ ಹೋದ್ರಿಂದ ಅದಕ್ಕೆ ನಮಗೆ ಸ್ವಲ್ಪ ಒಳ್ಳೆಯ ವಾತಾವರಣ ಆಗ್ತದೆ. ಯಾಕಂದರೆ ನಮಗೆ ಕರಾವಳಿ ಉತ್ಸವ ಗ್ರೌಂಡ್ ಸ್ವಲ್ಪ ಫ್ರೀಯಾಗಿ ಸಿಗ್ಬೋದು. ಮತ್ತು ಈ ಸಲ ಸ್ಪೋರ್ಟ್ಸ್ ಮಿನಿ ಒಲಿಂಪಿಕ್ಸ್ ಎನ್ನುವಂತಹ ಒಂದು ಕರ್ನಾಟಕ ಸರ್ಕಾರದ ಸ್ಪೋರ್ಟ್ಸ್ ಆಗುವುದರಿಂದ ಹೊರಗಿನಿಂದ ಸಾಧಾರಣ ಒಂದು 2,000-3,000 ಜನ ಹೊರಗಿನಿಂದ ಬರುವವರಿದ್ದಾರೆ. ಮತ್ತು ಕೈಟ್ ಫೆಸ್ಟಿವಲ್, ಬೀಚ್ ಫೆಸ್ಟಿವಲ್ ಆಗ್ತಾ 18-19 ಹಾಗಾಗಿ ಹೊರಗಿನ ಜನ ಇಲ್ಲಿ ಮಂಗಳೂರಿಗೆ ಅತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರಿಂದ ನಮಗೆ ಒಂದು ಪ್ರವಾಸೋದ್ಯಮ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆಯ ಒಂದು ಯಶಸ್ಸು ಸಿಗ್ಬಹುದು ಅಂತ ಹೇಳಿ ಲಾಸ್ಟ್ 2 ವರ್ಷಕ್ಕಿಂತ ಉತ್ತಮ ರೀತಿಯಲ್ಲಿ ನಾವು ಮಾಡಲಿಕ್ಕೆ ಈ ಸಲ ಪ್ರಯತ್ನ ಮಾಡಿದ್ದೇವೆ.
ಪದಾಧಿಕಾರಿಯಾದ ಯತೀಶ್ ಬೈಕಂಪಾಡಿ ಅವರು ಮಾತನಾಡಿ, ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾರ್ಗದರ್ಶನ ಹಾಗೂ ಮಂಗಳೂರು ನಗರ ದಕ್ಷಿಣ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರ ನೇತೃತ್ವದಲ್ಲಿ ನಡೆದ ಕಳೆದ 2 ಆವೃತ್ತಿಗಳ ಆಹಾರೋತ್ಸವ ಲಕ್ಷಾಂತರ ಜನರನ್ನು ಆಕರ್ಷಿಸಿ ಭಾರೀ ಜನಮನ್ನಣೆ ಪಡೆದು ಅತ್ಯಂತ ಯಶಸ್ವಿಯಾಗಿತ್ತು. ಈ ಹಿಂದಿನಂತೆಯೇ ಗ್ರಾಹಕರಿಗೆ ತುಳುನಾಡಿನ ಸಾಂಪ್ರದಾಯಿಕ ಆಹಾರ ಶೈಲಿ ಮಾತ್ರವಲ್ಲದೆ ವಿಶಿಷ್ಟವಾದ ಕರಾವಳಿ ಖಾದ್ಯ, ಉತ್ತರ ಕರ್ನಾಟಕ, ಗುಜರಾತಿ, ಆಂಧ್ರ, ಪಂಜಾಬಿ ಸೇರಿದಂತೆ ದಕ್ಷಿಣ ಭಾರತೀಯ, ಉತ್ತರ ಭಾರತೀಯ, ಸಸ್ಯಾಹಾರಿ, ಮಾಂಸಾಹಾರಿ ಹೀಗೆ ಬಹುಬೇಡಿಕೆಯ ವಿವಿಧ ಶೈಲಿಯ ಸಾಂಪ್ರದಾಯಿಕ ಆಹಾರ ಮಳಿಗೆಗಳು ಆಹಾರೋತ್ಸವದಲ್ಲಿ ಇರಲಿವೆ. ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರತಿಭಾನ್ವಿತರಿಗಾಗಿ ನಮ್ಮ ವೇದಿಕೆ ನಿಮ್ಮ ಪ್ರತಿಭೆ, ಸೆಲ್ಫಿ ಕೌಂಟರ್, ಹುಟ್ಟುಹಬ್ಬ ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಲು ಅವಕಾಶ ಹೀಗೆ 10 ಹಲವು ಮನೋರಂಜನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದರು. ಉದ್ಘಾಟನೆ ಅಂತ ಒಂದು ಸಾಯಂಕಾಲ ಮಾಮೂಲಿ ಲಾಸ್ಟ್ ಟೈಮ್ ಈ ಹಾಲು ಕುದಿಸ್ಬಿಟ್ಟು ಉದ್ಘಾಟನೆ ಮಾಡಿದ್ವಿ. ಅದು ಬಟ್ ಈ ಅಂಗಡಿಗಳು ಸ್ಟಾರ್ಟ್ ಮಾಡಿ ವೇಟ್ ಮಾಡೋದಿಲ್ಲ. ದಟ್ ಕ್ಯಾನ್ ಬಿ ಪಾರ್ಟ್ ಆಫ್ ಒಂದು ಆ ಟೈಮಲ್ಲಿ ನಮ್ಮ ಶಾಸಕರು ಇರ್ತಾರೆ, MP ಅವರು ಇರ್ತಾರೆ, ಮತ್ತೆ ನಳಿನ್ ಕುಮಾರ್ ಕಟೀಲ್ ಅವರು ಇರ್ತಾರೆ, ಅಧ್ಯಕ್ಷರು ನಮ್ಮ ಗೌರವ ಅಧ್ಯಕ್ಷರು ಮಾಜಿ ಮೇಯರ್ ದಿವಾಕರ್ ಅವರು ಇರ್ತಾರೆ. ಹಾಗಾಗಿ ಐ ಥಿಂಕ್ ಇಟ್ ವಿಲ್ ಬಿ ಅದರದ್ದು ಏನಾದ್ರು ಅಪ್ಡೇಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಆ ಟೈಮಲ್ಲಿ ಯಾರೋ ಬರೋದಿದ್ರೆ ಖಂಡಿತವಾಗ್ಲೂ ಮಾಹಿತಿ ಅವ್ರಿಗೆ ಮೊದಲೇ ವರ್ಷ ಇತ್ತಲ್ಲ, ಅದು ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ್ದು ಒಂದು ಇನಿಷಿಯೇಟಿವ್. ಅಂದರೆ ಅದು ಸರ್ಕಾರದ್ದು ಸಹಭಾಗಿತ್ವ ಇರಲಿಲ್ಲ. ಬಟ್ ಆಗ ಕೂಡ ನಾವು ಈಗ ಏನು ಮಾಡಿದ್ರು ಕೂಡ ನಾವು ಎಲ್ಲ ಒಟ್ಟಿಗೆ ಮಾಡಿದರೆ ಅದು ಗೊತ್ತಾಗುತ್ತೆ. ಮಾಡೋದು ಯಾಕೆ ಮಂಗಳೂರು ಬ್ರ್ಯಾಂಡ್ ಹೊರಗಿನ ಜೊತೆಗೆ ಬಿಲ್ಡಪ್ ಆಗಬೇಕು ಅಂತ ಇದು ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಉದ್ದೇಶವಾಗಿತ್ತು. ಈಗ ಎಲ್ಲರೂ ಕೈ ಜೋಡಿಸಿದಾಗ ಯಾರಿಗೆ ಬಾಡಿಗೆ ಕೊಡೋದು ಅನ್ನೋ ಪ್ರಶ್ನೆ. ಹಾಗಾಗಿ ಈ ಸತಿ ಈ ಕರಾವಳಿ ಉತ್ಸವ ಅದರೊಟ್ಟಿಗೆ ಜೋಡಿಸ್ಕೊಂಡು ಒಂದು ಸರ್ಕಾರದ ಭಾಗದಲ್ಲಿ ಇದು ಮಾಡುವ ಅನ್ನೋ ಉದ್ದೇಶ. ಯಾಕಂದ್ರೆ ಕ್ಯಾಲೆಂಡರ್ ಈವೆಂಟ್ಸ್ ಅಲ್ಲಿ ಕೂಡ ಇದನ್ನು ನಾವು ಮೆನ್ಷನ್ ಮಾಡಿದ್ವಿ. ಜಿಲ್ಲಾಧಿಕಾರಿ ನೀವು ಪತ್ರಿಕಾ ಸಭೆಯಲ್ಲಿ ಕೂಡ ಇದ್ವಿ, ಆಗ ಇದನ್ನು ಕೂಡ ಮೆನ್ಷನ್ ಮಾಡಿದ್ರು. ಹಾಗಾಗಿ ಇದು ಮೊದಲಿನ ಹಾಗೆ ನೀವು ಬೇರೆ ನಾವು ಬೇರೆ ಅಂತ ಒಟ್ಟಿಗೆ ಸೇರಿ ಮಾಡುವಂಥದ್ದು. ಹಾಗಾಗಿ ಸ್ಥಳ ಬಾಡಿಗೆ ಅದು ಏನು ಕಾನೂನು ಪ್ರಕಾರ ಇರ್ತದೆ. ಈಗ ಹೊರಗಿನವರ ಬಾಡಿಗೆ ಲಾಸ್ಟ್ ಟೈಮ್ 20 ಲಕ್ಷ ತನಕ ಕಾರ್ಪೊರೇಷನ್ಗೆ ಮತ್ತೆ ಪೊಲೀಸರು ಫೈರ್ ಕೊಟ್ಟಿದ್ದೀವಿ. ಕರಾವಳಿ ಉತ್ಸವ ಹೇಗಾಗ್ತದೆ ಅದೇ ಮಾದರಿ ಇದು ಕೂಡ ಇನ್ನು ವರ್ಷ ಇದು ಇಲ್ಲಿಗೆ ನಿಲ್ಲಬಾರ್ದು ಅನ್ನೋ ಉದ್ದೇಶ. ಇದು ಖಾಲಿ ಅಲ್ಲ, ಇದರಲ್ಲಿ ಈಗ ಪ್ರಚಾರದಲ್ಲಿ ಅದು ಇನ್ನು ಬರೋ ಪ್ರಚಾರ ಇದರಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ಕರ್ನಾಟಕ ಸರ್ಕಾರದ ಅದು ಜಾಸ್ತಿ ಹಣ ಈ ಪೊಲೀಸ್ ಬಂದೋಬಸ್ತಿ ಅಂತ ಅವ್ರದ್ದು ಪರ್ ಕಾನ್ಸ್ಟೇಬಲ್ ಇಷ್ಟೇ ಅದು ರೇಟ್ ಇದೆ. ಅದು ಪ್ರೈವೇಟ್ ಇರೋದು. ಈಗ ನೀವು ಮಿಸ್ ವರ್ಲ್ಡ್ ಬ್ಯಾಂಗ್ಳೂರ್ ಮಾಡಿದಾಗ ರೂಲ್ ಅಪ್ಲೈ ಆಗುತ್ತೆ. ಅಧಿಕೃತವಾದ ಚಲನ್ ಮಾತಾಡಿದ್ದಕ್ಕೆ ಅವರು ಸಮ್ಮತಿ ಸೂಚಿಸಿದ್ದಾರೆ. ಇನ್ನು ಆಗ್ಬೇಕಷ್ಟೇ. ಯಾಕಂದ್ರೆ ಇದು ಕಾರ್ಯಕ್ರಮ ಇಲ್ಲಿಗೆ ನಿಲ್ಬಾರ್ದು. ನೆಕ್ಸ್ಟ್ ಇಯರ್ ಈಗ ಸಾಕಾಗಿ ಕೊನೆಗೆ ಎಷ್ಟು ಹೊರಗಿನಿಂದ ಬೇಡುದು ಯಾವುದು ಸರ್ಕಾರ ಸಹ ಇದು ನೈಟ್ ಫೆಸ್ಟಿವಲ್ ಆಗಿದೆ. ಈಗ ನಾವು ಯಾವುದೇ ಪ್ರೋಗ್ರಾಮ್ ಅನ್ನ ಸಾರ್ವಜನಿಕರೊಟ್ಟಿಗೆ ನಾವು ಸೇರ್ಕೊಂಡು ಮಾಡಿದಾಗ ಬೇರೆ ಬೇರೆ ವಿಭಾಗದ ಸರ್ಕಾರ ಒಂದು ಅದರ ಒಂದು ಕೃಪಕಟಾಕ್ಷ ಇದ್ರೆ ಬಹಳಷ್ಟು ಕಾರ್ಯಕ್ರಮಗಳು ಆಗುತ್ತೆ. ಈ ಖಾಲಿ ಜಿಲ್ಲಾಡಳಿತನೇ ಎಲ್ಲ ಮಾಡ್ಬೇಕಂದ್ರೆ ಅವ್ರ ಕೆಲಸ ನಿಂತು. ಹಾಗಾಗಿ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಫುಡ್ ಫೆಸ್ಟಿವಲ್ ಅಲ್ಲಿ ಇವರು ತೊಡಸ್ಕೊಂಡ್ರೆ, ಟೀಮ್ ಮ್ಯಾಂಗ್ಳೂರ್ ಟೈಕ್ ಫೆಸ್ಟಿವಲ್ ತೊಡಸ್ಕೊಳ್ತಾರೆ. ಅದು ಇನ್ನೊಂದು ತಂಡ ಯಂಗ್ ಇಂಡಿಯನ್ಸ್ ಯೂತ್ ಕಾರ್ಯಕ್ರಮ ತೊಡಸ್ಕೊಳ್ತದೆ. ಎಲ್ಲದಕ್ಕೂ ಎಲ್ಲರನ್ನೂ ಇನ್ವಾಲ್ವ್ ಮಾಡಿ ಮಾಡೋದು ಇದು ಒಂದು ಅಂಗ ಅನ್ನೋ ನಮ್ಮ ಉದ್ದೇಶ. ಅದ್ರ ನಂತರ ನಿರ್ಧಾರಗಳು ಹೇಗೆ ಹೋಗುತ್ತೆ ಅದ್ರ ನಂತರ. ಬಟ್ ನಮ್ಮ ಆಸೆ ಅನ್ನೋದು ಇದು ಇಲ್ಲಿಗೆ ನಿಲ್ಬಾರ್ದು. ಈಗ ಸರ್ಕಾರ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಮಂಗಳಶ್ರೀ ಒಂದಂಗಡಿಯವರು 90 ರೂಪಾಯಿಗೆ ಒಂದು ಪ್ಲೇಟ್ ಪರ್ಟಿಕ್ಯುಲರ್ ಡಿಶ್ ಮಾಡ್ತಿದ್ರು. ಜನ ನೋಡ್ಬಿಟ್ಟು ಮರುದಿವಸ 190 ಮಾಡಿದ್ರು. ನಮ್ಗೆ ಅವ್ರಿಗೆ ಕೊಟ್ಟ ಮೊದಲಿನ ಲಿಸ್ಟ್ ಪ್ರಕಾರ 90. ಅವ್ರ ಹತ್ರ ಹೋಗಿ ಹೇಳಿದ್ರು ಒಂದು ಇದೇ ರೇಟಿಗೆ ತಂದಿಲ್ಲ ಇಲ್ಲದೆ ಬಂದ್ ಮಾಡಿದ್ರು. ಬಟ್ ಈಗ ನಾನೊಂದು ವ್ಯಾಪಾರ ಮಾಡ್ತೀವಿ, ಅದು 7 ಮಾಡ್ತಾರೆ.
ನಾನು ಮಾಡೋದು ಟೇಸ್ಟ್ ಬೇರೆ ಇರ್ತದೆ, ಮೆಥಡ್ ಬೇರೆ ಇರ್ತದೆ. ನಾವು ರೇಟ್ ಅದು ಇಬ್ಬರದು ಒಂದೇ ರೇಟ್ ಇರ್ಲಿಕ್ಕೆ ಅಂತ ಹೇಳಕ್ಕಾಗಲ್ಲ. ಬಟ್ ಫಸ್ಟ್ ಹೇಳಬೇಕು ಅವರು ಜನ ನೋಡಿ ಏರೋಪ್ಲೇನ್ ಏರ್ಲೈನ್ಸ್ ರೇಟ್ ಹೋದಾಗ ಆಗಬೇಕು. ಇಟ್ ಹ್ಯಾಸ್ ಟು ಬಿ ಕಾನ್ಸ್ಟೆಂಟ್. ಅಲ್ಲಿ ಡಿಸ್ಪ್ಲೇ ಮಾಡಿ ಹೌದು, ಅವರಲ್ಲಿ ಬೋರ್ಡ್ ಹಾಕಿ ಲಾಸ್ಟ್ ಟೈಮ್ ಮಾಡಿದ್ರು. ಸ್ಟಾಲ್ನವ್ರಿಗೆ ಅದು ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ವಿ. ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯ ಸ್ಟಾಲ್ಗಳು, ಕೆಲವು ಕಡೆ ಜಾಸ್ತಿ ವ್ಯಾಪಾರ ಆಗುವಂಥ ಸ್ಥಳಗಳು, ಸೈಜ್ ದೊಡ್ಡದೇ ಇರುವಂಥ ಸ್ಪೇಸ್ಗಳು, ಸ್ಪೇಸ್ ಪ್ರಕಾರ ರೆಂಟ್ ನಿಗದಿಪಡಿಸಿದ್ವಿ. ಸರ್, ಸ್ಟಾರ್ಸ್ ನಮ್ಮ ಊರಿನ ಜನರೇ, ಅವರು ಬಂದೇ ಈ ಕಾರ್ಯಕ್ರಮನ ರಾತ್ರಿ ಫ್ಯಾಮಿಲಿ ಒಟ್ಟಿಗೆ ಬಂದು, ಯಾಕಂದ್ರೆ ಇದು ಮತ್ತೆ ಬೀಚ್ ಫೆಸ್ಟಿವಲ್ ಒಂದು ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಜನ ಬರೋದು ಆ ಒಂದು ಆಂಬಿಯನ್ಸ್ಗೆ, ಅಲ್ಲಿ ಎಕ್ಸ್ಪೀರಿಯನ್ಸ್ಗೆ. ಸ್ಟಾರ್ಸ್ಗಳು ಏನಂತಂದ್ರೆ ನಾನು ಬಂದಿದ್ದರಿಂದ ಇವ್ರು ಒಟ್ಟಾಗಿದ್ದು ಅಂತ ಆ ಟೈಮಲ್ಲಿ ಇದ್ರೆ ಖಂಡಿತವಾಗ್ಲೂ. ಸುದ್ದಿಗೋಷ್ಠಿಯಲ್ಲಿ ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷ ದಿವಾಕರ ಪಾಂಡೇಶ್ವರ, ಪದಾಧಿಕಾರಿಗಳಾದ ಲಲಿತ್ ಮೆಂಡನ್, ಅಶ್ವಿತ್ ಕೊಟ್ಟಾರಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.